ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಕ್ರೋಶಾ ಕುಚ್ಚನ್ನ ಹಾಕಬೇಕಿದ್ರೆ ಸಿಲ್ಕ್ ಥ್ರೆಡ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಇದರಿಂದ ಬಹಳ ಬೇಗನೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನನ್ನ ಫೇಸ್ಬುಕ್ ಪೇಜ್ ಎವಿಕೆ ಹಾಬಿ ಐಡಿಯಾಸ್ನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸಿಲ್ಕ್ ಥ್ರೆಡ್ನ ಹೇಗೆ ರೆಡಿ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಎರಡು ಈ ಥರ ಪೇಪರ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟು ಹೀಗೆ ತಗೊಂಡು ಹೀಗೆ ಸುತ್ತಾ ಹೋಗ್ತಾ ಇದ್ದೀನಿ. ಇದು ಒಂದು ಎಳೆ ಆಗತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ. ನೀವು ಸೀರೆಗೆ ಕ್ರೋಶಾ ಕುಚ್ಚು ಹಾಕಬೇಕಿದ್ರೆ ಫುಲ್ಲು ಸುತ್ಕೊಂಡ್ಬಿಡಿ. ಎಕ್ಸ್ಟ್ರಾ ಇದ್ರೆ ಏನಂತ ಅನ್ಸಲ್ಲ. ನಾನು ಇವಾಗ ಇಷ್ಟು ಸುತ್ತಿ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಎರಡು ಎಳೆ ಬರುತ್ತೆ ನೋಡಿ. ಈ ಎರಡು ಎಳೆನ ತಗೊಂಡು ಹೀಗೆ ಮತ್ತೊಂದು ಪೇಪರ್ನ ಹೀಗೆ ಇಟ್ಕೊಂಡು ಹೀಗೆ ಸುತ್ತಾ ಬರಬೇಕು. ನೋಡಿ, ಇವಾಗ ಎರಡು ಎಳೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ನೋಡಿ, ಹೀಗೆ ಇಟ್ಕೊಂಡು ನಾನು ಇದನ್ನ ಈಗ 3 ಎಳೆ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ನೋಡಿ, ಇದ್ರ ದಾರ ಏನಿರತ್ತಲ್ಲ ಇದನ್ನ ಹೀಗೆ ಫೋಲ್ಡ್ ಮಾಡ್ಕೊಂಡ್ರೆ ನೋಡಿ ನಿಮಗೆ 3 ಎಳೆ ಆಗತ್ತೆ. ಇದನ್ನ ಮತ್ತೊಂದು ಪೇಪರಿಗೆ ಹೀಗೆ ಸುತ್ತಾ ಬರಬೇಕು. ಇದೇ ರೀತಿ ಫುಲ್ ಸುತ್ತಬೇಕು. 3 ಎಳೆ ಆಗಿದೆ ಇವಾಗ. ನೋಡಿ, 3 ಎಳೆ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ, ಮತ್ತೆ ನೋಡಿ ಈ ದಾರದೇನಿರತ್ತಲ್ಲ ಇದನ್ನ ಮತ್ತೆ ಹೀಗೆ ಫೋಲ್ಡ್ ಮಾಡಿಕೊಂಡ್ರೆ 4 ಎಳೆ ಆಗುತ್ತೆ. ಈ 4 ಎಳೆನ ಹೀಗೆ ತಗೊಂಡು ಮತ್ತೆ ಖಾಲಿಯಾಗಿರೋ ಪೇಪರ್ ಇರತ್ತಲ್ಲ ಅದಕ್ಕೆ ಹೀಗೆ ಸುತ್ತಬೇಕು. ನೀವು ಕುಚ್ಚು ಹಾಕಬೇಕಿದ್ರೆ 4 ದಾರ ತಗೊಂಡು ಅಂದರೆ 4 ಎಳೆನೂ ಒಂದೊಂದು ದಾರದಿಂದ ಒಂದೊಂದು ಎಳೆ ತಗೊಂಡು ಹಾಕ್ಬೋದು. ಆದರೆ ಅದರಿಂದ ನಿಮಗೆ ಗಂಟಾಗೋ ಚಾನ್ಸು ತುಂಬಾ ಇರುತ್ತೆ. ಮತ್ತೆ ಬಿಚ್ಚಬೇಕು, ಅದೆಲ್ಲ ರಿಸ್ಕ್ಗಿಂತ ಈ ಥರ ನೀವು ದಾರನ ಫಸ್ಟೇ ರೆಡಿ ಮಾಡ್ಕೊಂಡ್ಬಿಟ್ರೆ ಫಾಸ್ಟಾಗಿ ಹಾಕ್ತಾ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ 4 ಎಳೆ ಆಯಿತು. ನೆಕ್ಸ್ಟು ನೋಡಿ, ಹೀಗೆ ಫೋಲ್ಡ್ ಮಾಡಿಕೊಂಡಾಗ 5 ಎಳೆ ಬರುತ್ತೆ. ಈಗ 5 ಎಳೆ ಮಾಡಿಕೊಂಡು ನೆಕ್ಸ್ಟ್ ಖಾಲಿಯಾದ ಮತ್ತೊಂದು ಪೇಪರ್ಗೆ ಸುತ್ತಬೇಕು. ನೋಡಿ ಫ್ರೆಂಡ್ಸ್, ಇವಾಗ 5 ಎಳೆ ಆಗಿದೆ.
ನೆಕ್ಸ್ಟ್ ಇನ್ನು ಉಳಿದಿರೋದು ಒಂದೇ ಎಳೆ ನೋಡಿ. ಈಗ ಮತ್ತೆ ಫೋಲ್ಡ್ ಮಾಡಿದರೆ 6 ಎಳೆ ಆಗತ್ತೆ. ಮತ್ತೆ ಈ ಉಳಿದಿರೋ ಪೇಪರ್ಗೆ ಹೀಗೆ ಸುತ್ತಬೇಕು. ನೋಡಿ ಫ್ರೆಂಡ್ಸ್, ಇವಾಗ 6 ಎಳೆ ದಾರ ರೆಡಿಯಾಗಿದೆ. ಹೀಗೆ ದಾರನ ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಇವಾಗ 6 ಎಳೆನೂ ರೆಡಿ ಇದೆ. ನೆಕ್ಸ್ಟು ಇದು ಬಿಚ್ಚೋಗದೆ ಇರೋ ಹಾಗೆ ನೋಡಿ ಹೀಗೆ ಮಾಡಿಬಿಟ್ಟು ಹೀಗೆ ಇದ್ರ ಒಳಗಡೆ ಹೀಗೆ ಹಾಕಿ ಬಿಟ್ರೆ ನಿಮಗೆ ದಾರ ಮತ್ತೆ ಬಿಚ್ಚೋಗಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಕ್ರೋಶಾ ಕುಚ್ಚಿಗೆ 6 ಎಳೆ ಸಿಲ್ಕ್ ಥ್ರೆಡ್ ರೆಡಿಯಾಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋದ ಲಿಂಕ್ನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. Until then, take care. Bye bye. Thank you for watching.